is Bangalore Headlines, your source for the latest news and alerts from across the city. ವೀಕ್ಷಕರೇ, ಇವತ್ತು ದಿವಸ ನಾವು ಬನ್ನಡಘಟ್ಟದಲ್ಲಿ ಚಂಪಕಮ್ಮ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ರಥೋತ್ಸವದಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದಾರೆ. ನಮ್ಮ ಸಂಸ್ಕೃತಿ ನಮಗೆ ಹೆಮ್ಮೆ. ನಾವು ಈ ಥರ ಎಲ್ಲ ನಮ್ಮ ಕಲ್ಚರ್ನ ಯಾವಾಗ ಬೆಳೆಸಬೇಕು ಅಂತ ನನಗೆ ಇಷ್ಟ, ಯಾವಾಗ ಉಳಿಸ್ಬೇಕು ಅಂತ ಇಷ್ಟ. ಒಂದು ಹಾಡಿನ ಮೂಲಕ ನಾನು ತಿಳಿಸ್ತೀನಿ. ಬೃಂದಾವನ ಚಂದ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ಸರ್. ಜೈ ಶ್ರೀರಾಮ್. ಕಲ್ಯಾಣ ಮಂಟಪ ಇತ್ತು, ಇವಾಗ ಅದು ಬಂದಾಗಿದೆ. ಹಂಗಾಗಿ ತೇರು ನೋಡೋಣ ಅಂತ ಬಂದ್ವಿ. ಹೋದ ವರ್ಷ ಬಂದಿರಲಿಲ್ಲ, ಅಂದರೆ ಚೆನ್ನಾಗಿ ನಡೆಯುತ್ತೆ. ಅದು ಜಾತ್ರೆ ನೋಡೋಕ್ಕೆ ಒಂಥರ ಸಂತೋಷ, ಅದಕ್ಕೋಸ್ಕರ ಬರ್ತಿದ್ವಿ. ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಸರಿ ನೋಡೋಣ ಅಂತ ಬಂದ್ವಿ. ಯಾವರು? ನಾವು ಬೆಂಗಳೂರು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀವಿ. ನಾವು ತುಂಬ ಚಿಕ್ಕ ಹುಡುಗರಿಂದ ಇದೇ ನಮ್ಮ ತಾಯಿ ಮನೆಯವ್ರ ದೇವರು, ಅದಕ್ಕೋಸ್ಕರ ಇದೆ. ನಾನು ಬೆಳಗಾವಿನಿಂದ ಬಂದಿದ್ದೀನಿ. ಫಸ್ಟ್ ಇಯರ್ ನಾನು ಇದು ಬಂದಿರೋದು. ನನ್ನ ಸಿಸ್ಟರ್ ಮತ್ತು ನನ್ನ ತಮ್ಮ ಅವರು ಪ್ರತಿಯೊಬ್ಬರು ನನಗೆ ಹೇಳ್ತಿದ್ದಪ್ಪ ಒಂದ್ಸಲ ಆದರೂ ಅಂತ. ನಾನು ಆಗಲಿಂದ ನಾನು ಬಂದೆ. ನನಗೆ ನೋಡಿ ಇಷ್ಟೊಂದು ಖುಷಿ ಆಯಿತು ಅಂದರೆ ಅದು ಶಬ್ದದಲ್ಲಂತೂ ಹೇಳೋದಕ್ಕಂತೂ ಸಾಧ್ಯನೇ ಇಲ್ಲ. ಅಷ್ಟು ಖುಷಿ ಆಗೋಗ್ಬಿಟ್ಟಿದ್ದೀನಿ. ಭಾಳ ಗ್ರೇಟ್ ಅನಿಸುತ್ತೆ. ನಾನು ಬಂದು ಇಷ್ಟೊಂದು ನಾನು ಎಂಜಾಯ್ ತೊಗೊಂಡೆ. ನಿಜವಾಗ್ಲೂ ನಾಟ್ ಎಕ್ಸ್ಪ್ರೆಸಿವ್ ನ್ಯೂಸ್ ಅಂತ ಇಷ್ಟೇ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಫಸ್ಟ್ ಟೈಮ್ ಹೀಗೆ ಹೇಗೆ ಅನಿಸುತ್ತಮ್ಮ ಜಾತ್ರೆ? ವರ್ಷ ವರ್ಷ ಕೇಳ್ತಾ ಇದ್ರೆ ಈ ವರ್ಷ ಬಂದಿದ್ದೀವಿ. ಈ ವರ್ಷ ನಾನೇ ಕರ್ಕೊಂಡು ಬಂದಿದ್ದೀನಿ. ನಾವಿಷ್ಟು ಎಷ್ಟು ಜನ ಬಂದಿದ್ರು? ಜನ ಬಂದಿದ್ದೀವಿ. ನಾವಿಲ್ಲೇ ಕಿವಿ ಚುಚ್ಚೋದು ಎಲ್ಲ ಮಾಡೋದು. ನಮ್ಮ ಅಜ್ಜಿ ಅವ್ರ ಮನೆ ದೇವರು, ನಮ್ಮ ತಾತ ಅವರು ಈಗೆಲ್ಲ ಇದೆಲ್ಲ ಕೊಟ್ಟಿದ್ದಾರೆ. ಬೆಳ್ಳಿದು ಕವಚ ಎಲ್ಲ ದೇವರು. ವರ್ಷ ವರ್ಷ ಬರ್ತೀವಿ. ವರ್ಷ ವರ್ಷ ಈ ವರ್ಷ ಕರ್ಕೊಂಡು ಹೆಂಗೆ ಅನಿಸ್ಕೊಂಡ್ಬರ್ತೀವಿ? ಇದು ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಅದಕ್ಕೆ 4 ದಿಕ್ಕುಗಳು ಸ್ವಾಮಿಗೆ ಕೆಂಚರಾಯ, ಭೂತರಾಯ, ಬ್ಯಾಟರಾಯ, ಕಾಡರಾಯ ಅಂತ ಸ್ವಾಮಿ ಕಾವಲುಕಾಯವರು 5 ಜನ ಇರ್ತಾರೆ. ಅವರು ಶಾಂತಿಗೆ ಅಂತ ಹೇಳಿ ಈ ಪೂಜೆನ ಮುಖ್ಯವಾಗಿ ಇದಕ್ಕೆಲ್ಲ
ಒಂಚೂರು ನಿಲ್ಸಿ ಅಣ್ಣ ಅಲ್ಲಿ. ಅವ್ರು ಯಾರು ಇಲ್ಲಲ್ಲ